ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಚಿಕ್ಕ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಪೊಟ್ಯಾಟೊ ಫ್ರೈ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಮೊದಲಿಗೆ ಆಲೂಗಡ್ಡೆ ಚಿಪ್ಪೆನ ತೆಕ್ಕೋತಾ ಇದ್ದೀನಿ. ನಾನು 5 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ಚಿಪ್ಪೆ ತೆಗೆದ್ಮೇಲೆ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿ ಅದರ ನಂತರ ನಾವು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಇದನ್ನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಮೊಸಪ್ಪು ಸಾರು ಮಾಡಿದ್ದೆ ನಾನು. ಸೊಪ್ಪು ಸಾರಿಗೆ ಸೈಡ್ ಡಿಶಾಗಿ ಏನಾದರೂ ಬೇಕು ವೆಜ್ ಅಂತ ಅನ್ನಿಸ್ತಾ ಇತ್ತು. ಸೊ ಬೋಂಡ ಎಲ್ಲ ಏಂತಿಕೆ ಎಣ್ಣೆದು ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಇತ್ತು ಮನೆಯಲ್ಲಿ. ಸೊ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಅದಕ್ಕೆ ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ಪೊಟ್ಯಾಟೊ ಫ್ರೈ ತುಂಬ ಚೆನ್ನಾಗಿರುತ್ತೆ. ಎಣ್ಣೆನೂ ಸ್ವಲ್ಪ ಕಮ್ಮಿನೇ ಹಿಡಿಯೋದು. ಈ ಫ್ರೆಂಚ್ ಫ್ರೈಸು ಅದು ಇದು ಹೋಲಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಕಮ್ಮಿ ಎಣ್ಣೆ ಹಿಡಿಯುತ್ತೆ. ಈ ಬೋಂಡ ಎಲ್ಲ ಅಂದರೆ ಕೆಮ್ಮುಗಳು ಜಾಸ್ತಿ ಬಂದ್ಬಿಡುತ್ತೆ. ಸೊ ನೋಡಿ, ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ ನಾನು. ಸೊ ಒಂದೊಂದೇ ಹೆಚ್ಚಿಟ್ಕೊಂಡು ಈಗ ಪ್ಯಾನ್ ಇಟ್ಕೋತಾ ಇದ್ದೀನಿ. ಸೊ ಚಿಕ್ಕ ಪ್ಯಾನೇ ಸಾಕು, ಯಾಕಂದರೆ 5 ಆಲೂಗಡ್ಡೆ ಅಷ್ಟೇ ಅಲ್ವಾ. ಸೊ ನೋಡಿ, ಒಂದು ಕಡೆ ಸಾರು ಬೇಯ್ತಾ ಇದೆ, ಇನ್ನೊಂದು ಕಡೆ ಸ್ಟವ್ ಆನ್ ಆಗಿದೆ. ಸೊ ಈಗ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿ ಆಗಲಿ. ಯಾವುದೇ ರೀತಿ ಒಗ್ಗರಣೆ ಇಲ್ಲ, ಇದು ತುಂಬ ಸಿಂಪಲ್. 5 ನಿಮಿಷವೂ ಇಲ್ಲ, ಇದು ತುಂಬ ಬೇಗ ಆಗೋಗುತ್ತೆ ಇದು. ಸೊ ಎಣ್ಣೆ ಹಾಕಿದ್ಮೇಲೆ ಈಗ ಕಟ್ ಮಾಡ್ಕೊಂಡಿರೋಂತಹ ಆಲೂಗಡ್ಡೆನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ರೀತಿ ಸಕ್ಕತ್ತಾಗಿದೆ ಅಲ್ಲ ಆಲೂಗಡ್ಡೆ. ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ಆಲೂಗಡ್ಡೆ ಸಾಂಬಾರಲ್ಲಿ ಹಾಕಿದ್ರೆ ನಮ್ಮ ಮನೇಲಿ ತಿನ್ನೋದು ಕಷ್ಟ. ಅದಕ್ಕೆ ಸ್ವಲ್ಪ ಈ ಥರನಾದರೂ ಮಾಡೋಣ ಅಂತೇಳ್ಬಿಟ್ಟು ಮಾಡಿದ್ದು ಇವತ್ತು. ನೋಡಿ, ಎಣ್ಣೆಗೆ ಹಾಕ್ಕೊಂಡು ಆಲೂಗಡ್ಡೆನ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ನೋಡ್ತಾ ಇದ್ದೀರಲ್ಲ, ವೆರಿ ಸಿಂಪಲ್ ಇದು. 2 ನಿಮಿಷ ತೊಗೊಳೋದಿದು. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಯಾವುದೇ ರೀತಿ ಒಗ್ಗರಣೆ ಇಲ್ಲ, ಎಣ್ಣೆ ಜಾಸ್ತಿ ಹಿಡಿಯಲ್ಲ. ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೋಬೋದು. ಸೊ ಫ್ರೆಂಚ್ ಫ್ರೈಸ್ ತಿಂದು ಬೇಜಾರಾಗ್ತಿದೆ ಅಂದವ್ರು ಈ ಥರ ಮಾಡ್ಕೋಬೋದು. ಇಲ್ಲ ನಂತರ ಬೇಳೆ ಸಾರು, ಮೊಸಪ್ಪು ಸಾರು ಯಾವುದಕ್ಕಾದ್ರೂ ಸೈಡ್ ಡಿಶ್ ಬೇಕು ಅಂತ ಹೇಳಿದ್ರೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತೆ. ನಾನು ಅಂದ್ಕೊಂಡೆ 5 ಆಲೂಗಡ್ಡೆ ಹಾಕ್ತಿದ್ದೀನಿ, ಜಾಸ್ತಿ ಆಗೋಗುತ್ತೆ ಅಂತ. ಬೆಂದ ಮೇಲೆ ಇಷ್ಟೇ ಆಗಿರೋದು. ಸೊ ಅದಕ್ಕೆ ನೀವು ಮನೇಲಿ ಏನಾದರೂ ಜಾಸ್ತಿ ಜನ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಉಪ್ಪು ಹಾಕೋತಾ ಇದ್ದೀನಿ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಮ ಒಂದು ಟೇಸ್ಟ್ಗೆ ಅನುಗುಣವಾಗಿ. ಸೊ ಉಪ್ಪು ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ. ಈಗ ಇಂಗು ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತಂತೆ ಇದು. ನೀವು ಒಂದು ಸತಿ ಹಾಕಿ ಟ್ರೈ ಮಾಡಿ ನೋಡಿ. ನೋಡಿ, ಹಿಂಗೂ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಯಾವುದೇ ರೀತಿಯಾದಂಥ ಆನಿಯನ್ ಇಲ್ಲ, ಒಗ್ಗರಣೆ ಇಲ್ಲ, ಏನೂ ಇಲ್ಲ. ಹಾಗೆ ಕೊಡುವಂತಹ ಆಲೂ ಫ್ರೈ ಅಥವಾ ಪೊಟ್ಯಾಟೊ ಫ್ರೈ ಯಾವ ಹೆಸರಲ್ಲಿ ಬೇಕಾದರೂ ನೀವು ಇಟ್ಕೋಬೋದು. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಉಪ್ಪಾಕಿ. ಈಗ ಚಿಲ್ಲಿ ಪೌಡರ್, ಲೈಟಾಗಿ ಖಾರ ಬೇಕು ಅನ್ನೋರು ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚಿಲ್ಲಿ ಪೌಡ್ರ್ ಆದಮೇಲೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಬರೀ ಚಿಲ್ಲಿ ಪೌಡ್ರಲ್ಲೂ ಮಾಡ್ಬೋದು, ನಿಮಗೆ ಆಪ್ಷನಲ್. ಓಕೆನಾ? ಈಗ ಸ್ವಲ್ಪ ಪೆಪ್ಪರ್ ಪೌಡರ್. ಸೊ 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ವಾವ್, ನೋಡಿ 2 ನಿಮಿಷ ಬೇಯಕ್ಕೆ ಬಿಟ್ಟಿದ್ದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತಂದರೆ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ. ಇದು ಜಾಸ್ತಿ ಬೇಯಂಗೂ ಇಲ್ಲ, ಒಂದು 5 ನಿಮಿಷ ಬೆಂದರೂ ಸಾಕು. ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ನೀವು ಸ್ವಲ್ಪ ಖಾರ ಕಮ್ಮಿ ಹಾಕಿ ಕೊಟ್ಟರೆ ಅವರು ಸೈಡ್ ಸ್ನ್ಯಾಕ್ಸ್ ಥರ ಅಥವಾ ಟಿ ವಿ ನೋಡ್ಕೊಂಡು ಸ್ನ್ಯಾಕ್ಸ್ ಥರನೂ ಸಹ ತಿಂತಾರೆ. ಇದಾದ ನಂತರ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಆ್ಯಕ್ಚುಲಿ ಈ ಬೆಂಗಳೂರು ಟ್ರಾಫಿಕಲ್ಲಿ ನಮ್ಮ ಮನೆಯವ್ರ ಗಾಡಿನೂ ಬೇಡ, ಕಾರು ಬೇಡ, ಆಟೋದಲ್ಲೇ ಹೋಗ್ಬರೋಣ ನಡಿ ಅಂತ ಹೇಳಿದ್ರು. ಸಂಜೆ ಬೇರೆ ಆಗಿತ್ತಲ್ವ, ತುಂಬ ಟ್ರಾಫಿಕ್ಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಟ್ರಾಫಿಕ್ಕು ಅಂದರೆ ಬೆಂಗಳೂರಲ್ಲಿ ಅಷ್ಟು ಟ್ರಾಫಿಕ್. ಇಲ್ಲಿಂದ ನಮ್ಮನೆಯಿಂದ ನಾವು ಆ ದೇವಸ್ಥಾನಕ್ಕೆ ಹೋಗೋಕ್ಕೇ 1 ಅವರ್ ಹಿಡಿತು. ಹೋಗೋಕ್ಕೆ 1 ಅವರ್, ಬರೋಕ್ಕೆ 1 ಅವರ್. ಅಲ್ಲಿ ಹೋದರೆ ಏನು ಜನ ಅಂತೀರಾ, ಅಷ್ಟು ಜನ ದೇವಸ್ಥಾನದಲ್ಲಿ. ಸಿಕ್ಕಾಪಟ್ಟೆ ರಶ್ಶು. ಬರೀ ಆಚೆ ವೀಡಿಯೋ ಮಾತ್ರ ಶೂಟ್ ಮಾಡೋಕ್ಕಾಯಿತು, ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಹಾಗೆ ಯಾವುದೇ ರೀತಿಯಾದಂಥ ಫೋಟೋ ತೊಗೊಳೋಕ್ಕೂ ಬಿಡಲ್ಲ. ಸೊ ಇದು ಬಂಡೆ ಮಂಕಾಳಮ್ಮ ಅಂತ ನಮ್ಮ ಬೆಂಗಳೂರಿನಲ್ಲಿರುವಂತಹ ದೇವಸ್ಥಾನ. ತುಂಬ ಶಕ್ತಿಶಾಲಿ ದೇವಸ್ಥಾನ. ಸೊ ನಾನು ಹಾಗೂ ಕೇಳಿದೆ ಅಲ್ಲಿ ವೀಡಿಯೋ ಮಾಡ್ಬೋದಾ ಒಳಗಡೆ ಅಂತ. ಫೋಟೋನೇ ತೊಗೊಳಕ್ಕೆ ಬಿಡಲ್ಲ ಮೇಡಮ್, ಏನು ವೀಡಿಯೋ ಎಲ್ಲಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅಲ್ಲೇ ಬೇಜಾರಾಯಿತು, ನಿಮಗೆ ತೋರಿಸ್ಬೇಕಿತ್ತು. ನೋಡಿ, ಇದೇ ಬಂಡಿ ಮಂಕಳಮ್ಮ ಒಂದು ದೇವಸ್ಥಾನದಲ್ಲಕ್ಕೂ. ಸೊ ಕೈ ಮುಕ್ಕೊಂಡು ಬಂದ್ವಿ. ಹಾಗೆ ಬರಬೇಕಾದ್ರೆ ಏನು ಮನೆಗೇನು ಬೇಕಾಗಿ ನಮ್ಮ ತರಕಾರಿಯಾಗಿ ಮಕ್ಕಳಿಗೆ ಸ್ವೀಟ್ಸ್ ಆಗಿ ತೊಗೊಂಡು ಬಂದ್ವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬೈ.